ಇನ್ನು ತೀವ್ರ ಬೆನ್ನೋವಿನಲ್ಲಿರುವಂತ ಕೊಲೆ ಆರೋಪಿ ದರ್ಶನ್ಗೆ ಆಪರೇಷನ್ ನಡೆಯುತ್ತಾ ಅಥವಾ ಫಿಸಿಯೋಥೆರಪಿನೇ ಫಿಕ್ಸ್ ಆಗುತ್ತಾ ಎನ್ನುವಂತ ಚರ್ಚೆ ಕೂಡ ನಡೀತಾ ಇದೆ. ಈ ಮಧ್ಯೆ ಈಗ ದಾಸನಿಗೆ ಸರ್ಜರಿ ಅಂತ ಹೇಳಿದ್ರೆ ಭಯವಿದೆ ಅಂತೆ. ಯಾಕೆ ಹಾಗಾದ್ರೆ ಬನ್ನಿ ನೋಡೋಣ. ಆಪರೇಷನ್ ಅಂದ್ರೆ ದಾಸನಿಗೆ ಭಯಾನ? ಮಾಹಿತಿ ಪಡೆದು ಸೈಲೆಂಟ್ ಆಗಿದ್ದಕ್ಕೆ ದಾಸ ಬೆನ್ನು ನೋವು, ಇನ್ನಿಲ್ಲದ ಸಂಕಟ, ಮೇಲಿಂದ ಮೇಲೆ ಚಿಕಿತ್ಸೆ, ಇದರ ಮಧ್ಯೆ ಆಪರೇಷನ್ ಮಾಡಿಸಿಕೊಂಡ್ರೆ ಒಳ್ಳೆಯದು ಅಂತ ವೈದ್ಯರ ಸಲಹೆ. ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವಂತೆ ಡಾಕ್ಟರ್ ಸೂಚಿಸಿದ್ದು, ಅದರ ಬಗ್ಗೆ ದರ್ಶನ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಸರ್ಜರಿಯ ಮಾಹಿತಿ ಪಡೆದು ಕಾಟೇರ ಸೈಲೆಂಟ್ ಆಗಿದ್ದಾನಂತೆ. ಹೀಗಾಗಿ ದರ್ಶನ್ ಒಪ್ಪಿಕೊಂಡ ಬಳಿಕ ಸರ್ಜರಿ ಬಗ್ಗೆ ನಿರ್ಧಾರ ಮಾಡುವುದಾಗಿ ಕೋರ್ಟ್ಗೆ ವೈದ್ಯರು ವರದಿ ಸಲ್ಲಿಸಿದ್ದಾರೆ. ಹೀಗಾಗಿ L5S1 ನಿಂದ ಬಳಲುತ್ತಿರುವ ನಟ ದರ್ಶನ್ಗೆ ಸದ್ಯಕ್ಕಿಲ್ಲ ಸರ್ಜರಿ ಅಂತ ಹೇಳಲಾಗ್ತಿದೆ. ದರ್ಶನ್ ಒಪ್ಪಿಗೆ ನೀಡಿದ ಬಳಿಕ ಚಿಕಿತ್ಸೆಗೆ ಪ್ಲಾನ್ ಮಾಡಲಾಗುತ್ತೆ ಅಂತ ವೈದ್ಯರು ಮಾಹಿತಿ ನೀಡಿದ್ರು. ಹೀಗಾಗಿ ಸದ್ಯ ದರ್ಶನ್ಗೆ ಫಿಸಿಯೋಥೆರಪಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ಆದರೆ ದರ್ಶನ್ ಬಳಲುತ್ತಿರುವ ಸಮಸ್ಯೆಗೆ ಚಿಕಿತ್ಸೆಯೇ ಅಂತಿಮ ಅಲ್ಲ ಅಂತಿದ್ದಾರೆ ವೈದ್ಯರು. ಫಿಸಿಯೋಥೆರಪಿ ಅಂತಿಮ ಅಲ್ಲ ಅಂದ್ರೂ ದಾಸ ಸರ್ಜರಿಗೆ ಮಾತ್ರ ಒಪ್ಪುತ್ತಿಲ್ಲ. ಹೀಗಾಗಿ ದಾಸನ ಗ್ರೀನ್ ಸಿಗ್ನಲ್ಗೆ ವೈದ್ಯರು ಕಾಯುತ್ತಿದ್ದಾರಂತೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಈ ಎಲ್ಲದರ ನಡುವೆ ಈಗ ಕಾಡ್ತಾ ಇರುವಂತ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈ ಕೊಲೆ ಆರೋಪಿ ದರ್ಶನ್ಗೆ ಬೆನ್ನೋವಿಗೆ ಕಾರಣ ಏನು? ಸರ್ಜರಿ ಮಾಡಲು ವೈದ್ಯರು ನಿರ್ಧಾರ ಮಾಡಿದ್ಯಾಕೆ? ದರ್ಶನ್ಗಿರುವಂತಹ ಸಮಸ್ಯೆ ಬಗ್ಗೆ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮೂಳೆ ತಜ್ಞರಾದಂಥ ಡಾಕ್ಟರ್ ಅಲೋಕ್ ಪಾಟೀಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು. ಕೊಲೆ ಆರೋಪಿ ದರ್ಶನ್ಗೆ ಸರ್ಜರಿ ಫಿಕ್ಸ್. ದಾಸನ ಬೆನ್ನಲ್ಲಿ ಹೆಚ್ಚಾಯಿತು L5S1 ಸಮಸ್ಯೆ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಅಗ್ನಿ ಪರೀಕ್ಷೆಯ ಕಾಲ ಶುರುವಾಗಿದೆ. ಜೈಲಿನಲ್ಲಿ ಇರಲು ಆಗದೆ ಪರದಾಡುತ್ತಿದ್ದ ದಾಸ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಮೊನ್ನೆ ಅಷ್ಟೇ ನಟ ದರ್ಶನ್ಗೆ ವೈದ್ಯರು ಟೆಸ್ಟ್ಗಳನ್ನು ಮಾಡಿ ಅವರ ಆರೋಗ್ಯದಲ್ಲಿ ಏನೆಲ್ಲ ಆಗ್ತಿದೆ ಅಂತ ಚೆಕ್ ಮಾಡಿದ್ದಾರೆ. ಜೈಲಿನಿಂದ ಆಸ್ಪತ್ರೆಗೆ ದಾಖಲಾಗಿರುವ ದರ್ಶನ್ ಅನ್ನು ಹಿರಿಯ ನರರೋಗ ತಜ್ಞ ಡಾಕ್ಟರ್ ನವೀನ್ ಹಾಗೂ ತಂಡ ಎಕ್ಸಾಮಿನೇಷನ್ ಮಾಡಿದೆ. ಬೆನ್ನು ನೋವು ಹಿನ್ನೆಲೆ ದರ್ಶನ್ಗೆ ಎಕ್ಸ್ರೇ, MRI ಸ್ಕ್ಯಾನ್ ಸೇರಿದಂತೆ 7 ರೀತಿಯ ಟೆಸ್ಟ್ಗಳನ್ನು ಮಾಡಲಾಗಿದೆ. ಈಗ ನಟ ದರ್ಶನ್ ಹೆಲ್ತ್ ಕಂಡೀಷನ್ ನೋಡಿಕೊಂಡು ಸರ್ಜರಿಗೆ ಸಜ್ಜಾಗಿದ್ದಾರೆ. ಪೊಸಿಷನ್ ಲಿಂತ ಈ ತರ ಹೊರಗಡೆ ಬಂದಿರ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ L4 L5 ವರ್ಟಿಬ್ರಾ ಇದೆ. ಸೊ ತಾವು ಇಲ್ಲಿ ತಾವು ಡಿಸ್ಕ್ ನೋಡ್ಬೋದು. ಸೊ ಈ ಕಡೆ ರೆಡ್ ಪೋರ್ಷನ್ ಏನಿದೆಲ್ಲ ಇದು ಡಿಸ್ಕ್ ಹೊರಗಡೆ ಬಂದಿದೆ. ಇದು ಹೊರಗಡೆ ಬಂದು ಏನು ಮಾಡಕತ್ತದೆ, ಇಲ್ಲಿಂದ ಬರೋದು ನರ್ವ್ ರೂಟಿಗೆ ಕಂಪ್ರೆಸ್ ಮಾಡಕತ್ತದು. ಸೊ ಇದು ಕಂಪ್ರೆಸ್ ಮಾಡೋದ್ರಲಿಂತ ಶೂಟಿಂಗ್ ಪೇನ್, ಇದು ನರ್ವ್ ರೂಟ್ ಎಲ್ಲಿ ಕಾಲಿನ ತನಕ ಹರಿತೋ ಅದು ಪೂರ್ತಿ ಕಾಲ್ ತನಕ ಅವರಿಗೆ ಪೇನ್ ಅನುಭವಿಸ್ತದೆ. ವೈದ್ಯರ ವರದಿ ಪ್ರಕಾರ L5S1ಗೆ ಫಿಸಿಯೋಥೆರಪಿ ನೀಡಲಾಗ್ತಿದೆ. ಆತನನ್ನು ಅಡ್ಮಿಟ್ ಮಾಡಿಕೊಂಡು ಸಾಂಪ್ರದಾಯಿಕ ಚಿಕಿತ್ಸೆ ನೀಡಲಾಗುತ್ತಿದೆ. ಸದ್ಯ ಫಿಸಿಯೋಥೆರಪಿ ಮಾಡಲಾಗ್ತಿದೆ. ಆದ್ರೆ ಈ ಚಿಕಿತ್ಸೆಯೇ ಅಂತಿಮ ಅಲ್ಲ. ಅಲ್ಲದೆ ಸರ್ಜರಿ ಮಾಡುವ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ. ಫಸ್ಟ್ ಪೇಷಂಟಿಗೆ 70% ಪೇಷಂಟ್ಸಿಗೆ ಕನ್ಸರ್ವೇಟಿವ್ಲಿ ನಾವು ಇನಿಷಿಯಲ್ ಟ್ರೀಟ್ಮೆಂಟ್ ಏನಿರುತ್ತೆ ಅಂದರೆ ಮೆಡಿಕೇಷನ್ ಕೊಡೋದಲ್ಲಿ, ಪೇನ್ ಮ್ಯಾನೇಜ್ಮೆಂಟ್ ಅಲ್ಲಿ ಅದರ ಥರ ಮತ್ತು ಫಿಸಿಯೋಥೆರಪಿ ಪ್ರೋಗ್ರಾಮ್ ಅವ್ರಿಗೆ ಕೊಡ್ತೇವೆ. ಸುಮಾರು 6 ವೀಕ್ಸ್ ತನಕ ನಾವು ನೋಡ್ತೇವೆ ಹೌ ಇಟ್ ಈಸ್ ಇಂಪ್ರೂವಿಂಗ್ ದ ಪೇಷಂಟ್ ಆರ್ ನಾಟ್. ಇಫ್ ಇಟ್ ಈಸ್ ನಾಟ್ ಇಂಪ್ರೂವಿಂಗ್ ಅಂದರೆ ಪೇಷಂಟಿಗೆ ಇದರ್ಲಿಂತ ಏನು ತ್ರಾಸ ಕಡಿಮೆ ಆಗಲಿಲ್ಲ ಅಂದ್ರೆ ದೆನ್ ವಿ ಸಜೆಸ್ಟ್ ಫಾರ್ ಸರ್ಟನ್ ಇಂಜೆಕ್ಷನ್ಸ್. ಸರ್ಜರಿಯ ವಿಧಾನದ ಬಗ್ಗೆ ಸಂಪೂರ್ಣ ವಿವರಣೆ ರೋಗಿಗೆ ನೀಡಲಾಗಿದೆ. ಅವರು ಒಪ್ಪಿದ ಬಳಿಕ ಚಿಕಿತ್ಸೆಯ ಬಗ್ಗೆ ನಿರ್ಧಾರ ಮಾಡಲಾಗುತ್ತೆ. ಸರ್ಜರಿ ಮಾಡಬೇಕಾ ಅಥವಾ ಬೇಡ ಅನ್ನೋದು ಆ ನಂತರ ನಿರ್ಧಾರ ಮಾಡಲಾಗುತ್ತೆ. ಆತ ಒಪ್ಪಿದ ಬಳಿಕ ಚಿಕಿತ್ಸೆಗೆ ಪ್ಲಾನ್ ಮಾಡಲಾಗುತ್ತೆ ಎಂದು ಉಲ್ಲೇಖಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಮೆಡಿಕಲ್ ಬೇಲೆ ಹೊರಗಿರುವಂತ ಈ ದರ್ಶನ್ಗೆ ಶಸ್ತ್ರಚಿಕಿತ್ಸೆ ನಡೆದಿದ್ರೆ ಮತ್ತೆ ಬಳ್ಳಾರಿ ಜೈಲಿಗೆ ವಾಪಸ್ ಬರಬೇಕಿದೆ. ಹೀಗಾಗಿ ದಾಸ್ನಿಗೆ ಸೆಲ್ಲ ಹಾಗೆ ಮೀಸಲಿಡಲಾಗಿದೆ ಅಂತೆ, ಹಾಗೆ ಇಟ್ಟಿದ್ದಾರಂತೆ. ಹಾಗಾದ್ರೆ ಯಾವ ಕಾರಣಕ್ಕೆ ಏನು ಆಗ್ತಾ ಇದೆ ಬೆಳವಣಿಗೆ, ಈ ವರದಿ ನೋಡ್ಕೊಂಡು ಬರೋಣ.
ಬಳ್ಳಾರಿ ಜೈಲಿನಲ್ಲಿ ದಾಸನಿಗೆ ಸೆಲ್ ಮೀಸಲು 6 ವಾರಗಳ ಬಳಿಕ ವಾಪಸ್ ಬಳ್ಳಾರಿ ಜೈಲಿಗೆ. ತೀವ್ರ ಬೆನ್ನು ನೋವಿಂದ ಒದ್ದಾಡ್ತಾ ಇರೋ ದರ್ಶನ್ ವೈದ್ಯಕೀಯ ಜಾಮೀನಿನ ಮೇಲೆ ಹೊರಬಂದಿದ್ದಾನೆ. ಬಿಜಿಎಸ್ ಆಸ್ಪತ್ರೆಯಲ್ಲಿರುವ ದಾಸನಿಗೆ ಯಾವ ಚಿಕಿತ್ಸೆ ಕೊಡಬೇಕು ಅಂತ ವೈದ್ಯರು ಚಿಂತನೆಯಲ್ಲಿದ್ದಾರೆ. ಆದರೆ ಎಷ್ಟೇ ತಿಪ್ಪರಲಾಗ ಹಾಕಿದ್ರೂ 6 ವಾರಗಳ ಬಳಿಕ ದಾಸ ವಾಪಸ್ ಜೈಲಿಗೆ ಶಿಫ್ಟ್ ಆಗಬೇಕಾಗಿದೆ. ಆರು ವಾರಗಳ ಜಾಮೀನು ಮುಗಿದ ಮೇಲೆ ದರ್ಶನ್ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದು ಫಿಕ್ಸ್ ಆಗಲಿದೆ. ಹೀಗಾಗಿ ಬಳ್ಳಾರಿ ಜೈಲಲ್ಲಿ ದರ್ಶನ್ಗಾಗಿ ಸೆಲ್ ಇನ್ನೂ ಮೀಸಲಿರಿಸಲಾಗಿದೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ ಇದ್ದ ಹೈ ಸೆಕ್ಯೂರಿಟಿ ಸೆಲ್ ಇನ್ನೂ ವೇಕೆಂಟ್ ಆಗಿಲ್ಲ. ದರ್ಶನ್ ಇದ್ದ ಹೈ ಸೆಕ್ಯೂರಿಟಿ ಸೆಲ್ಗೆ ಬೀಗ ಹಾಕಿ ರಿಸರ್ವ್ ಮಾಡಲಾಗಿದೆ. ನ್ಯಾಯಾಲಯದ ಜಾಮೀನು ಅವಧಿ ಮುಗಿದ ಮೇಲೆ ದರ್ಶನ್ ಮತ್ತೆ ಬಳ್ಳಾರಿ ಜೈಲಿಗೆ ವಾಪಸ್ ಆಗಲಿದ್ದಾನೆ. ಹೀಗಾಗಿ ದರ್ಶನ್ ಇದ್ದ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಇನ್ನೂ ಹಾಗೆ ಇವೆಯಂತೆ. ದಾಸನ್ಗೆ ಕೊಟ್ಟಿದ್ದ ವಸ್ತುಗಳು ಟಿವಿ, ಮೆಡಿಕಲ್, ಬೆಡ್, ಚೇರ್, ಸರ್ಜಿಕಲ್ ಚೇರ್ ಇನ್ನೂ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿದೆ. ಆರು ವಾರದ ಜಾಮೀನು ಮುಗಿದ ಮೇಲೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ. ಆಪರೇಷನ್ ಆಗಿ ಅವಶ್ಯಕತೆ ಬಿದ್ದರೆ ಜಾಮೀನು ವಿಸ್ತರಣೆ ಆಗುವ ಸಾಧ್ಯತೆ ಇದೆ. ಇಲ್ಲವಾದ್ರೆ ಮತ್ತೆ ಬಳ್ಳಾರಿ ಜೈಲಿಗೆ ಫಿಕ್ಸ್ ಆಗಲಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇನ್ನು ಈ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿ ಮಧ್ಯಂತರ ಜಾಮೀನನ್ನ ಪಡೆದು ದಾಸ ಈಗ ಹೊರ ಬಂದಿದ್ದಾನೆ. ಆದ್ರೆ ಇದನ್ನ ಪ್ರಶ್ನಿಸಿ ಮೇಲ್ಮನವಿಗೆ ತನಿಖಾ ತಂಡ ಕೂಡ ರೆಡಿ ಆಗಿದೆ. ಆದ್ರೆ ಗೃಹ ಇಲಾಖೆ ಮಾತ್ರ ಇದಕ್ಕೆ ಮೀನಾಮೇಷ ಎಣಿಸ್ತಾ ಇದೆ. ಹಾಗಾದ್ರೆ ಹಿಂದೇಟ್ ಹಾಕ್ತಾ ಇರೋದು ಯಾಕೆ? ಇದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದರ್ಶನ್ ವಿಚಾರದಲ್ಲಿ ಸಾಫ್ಟ್ ಆಯ್ತಾ ಸರ್ಕಾರ? ಮೇಲ್ಮನವಿಗೆ ಇಲ್ಲ ಗೃಹ ಇಲಾಖೆ ಪರ್ಮಿಷನ್. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ, ಪಟ್ಟಣಗೆರೆ ಶೆಡ್ನಲ್ಲಿ ಮರ್ಡರ್, ಬಳಿಕ ರಾಜಕಾಲುವೆಗೆ ಎಸೆದ ಆರೋಪಿಗಳು ಯಾವಾಗ ಪೊಲೀಸರು ಪ್ರಕರಣವನ್ನ ಕೈಗೆತ್ತಿಕೊಂಡ್ರೋ ಇದರಲ್ಲಿ ಭಾಗಿಯಾಗಿದ್ದ ಆರೋಪಿಗಳ ಬಂಡವಾಳ ಬಟಾಬೈಲು ಮಾಡಿದ್ರು. ಕೊಲೆ ಕೇಸ್ನಲ್ಲಿ ದರ್ಶನ್ ಹೆಸರು ತಳುಕು ಹಾಕಿಕೊಳ್ತೋ ಯಾವುದೇ ಮುಲಾಜಿಲ್ಲದೆ ಎಸಿಪಿ ಚಂದನ್ ಮೈಸೂರಿಗೆ ತೆರಳಿ ದರ್ಶನ್ನ ಬೆಂಗಳೂರಿಗೆ ಕರೆತಂದ್ರು. ಅಷ್ಟೇ ಅಲ್ಲ, ಅನೇಕ ದಿನ ಕಸ್ಟಡಿಗೆ ಪಡೆದು ಸುದೀರ್ಘ ವಿಚಾರಣೆ ಮಾಡಿದ್ರು. ಅಷ್ಟೇ ಅಲ್ಲ, ಘಟನೆ ಹೇಗಾಯ್ತು, ಇದಕ್ಕೆ ಅಸಲಿ ಕಾರಣವೇನು, ಯಾರ್ಯಾರು ಭಾಗಿಯಾಗಿದ್ರು, ಹೀಗೆ ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿ ದರ್ಶನ್, ಪವಿತ್ರ ಗೌಡ ಸೇರಿ 17 ಆರೋಪಿಗಳನ್ನ ಅರೆಸ್ಟ್ ಮಾಡಿ ಜೈಲಿಗೂ ಹಾಕಿದ್ರು. ಐದು ತಿಂಗಳು ಜೈಲು ವನವಾಸ ಅನುಭವಿಸಿದ ದಾಸ ಬಳಿಕ ಬೆನ್ನು ನೋವಿನ ಕಾರಣ ಕೊಟ್ಟು ಮಧ್ಯಂತರ ಜಾಮೀನು ಪಡೆದು ರಿಲೀಸ್ ಆಗಿ ಆಸ್ಪತ್ರೆ ಸೇರಿದ್ದಾರೆ. ಆದರೆ ತನಿಖಾ ತಂಡ ಇಲ್ಲಿಗೆ ಸುಮ್ಮನೆ ಆಗಿಲ್ಲ. ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ರೆಡಿಯಾಗಿದೆ. ಆದ್ರೆ ಮೇಲ್ಮನವಿ ಸಲ್ಲಿಕೆಗೆ ಗೃಹ ಇಲಾಖೆಯ ಅನುಮತಿ ಬೇಕು. ಆದ್ರೆ ಈ ಪರ್ಮಿಷನ್ ಮಾತ್ರ ಇನ್ನೂ ಕೊಡದಿರೋದು ಆಶ್ಚರ್ಯವಾಗಿದೆ. ರಾಜಕಾರಣದಲ್ಲಿ ಮಾತ್ರ ಮೇಲ್ಮನವಿ ಸಲ್ಲಿಕೆನಾ? ಎಚ್ಡಿ ರೇವಣ್ಣ ಜಾಮೀನು ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಇತ್ತ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಅಷ್ಟೇ ಅಲ್ಲ, ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ನಲ್ಲಿ ಮಧ್ಯಂತರ ರಕ್ಷಣೆಯನ್ನ ವಜಾ ಮಾಡೋದಕ್ಕೆ ಮೇಲ್ಮನವಿ ಸಲ್ಲಿಸಿತ್ತು.
ಹೀಗಾಗಿ ರಾಜಕೀಯ ವಿಚಾರದಲ್ಲಿ ಮೇಲ್ಮನವಿಗೆ ಮುಂದಾಗಿದ್ದ ಸರ್ಕಾರ ದರ್ಶನ್ ವಿಚಾರದಲ್ಲಿ ಯಾಕೆ ಹಿಂದೇಟು ಹಾಕ್ತಿದೆ ಅನ್ನೋದೇ ಸದ್ಯದ ಪ್ರಶ್ನೆ. ನಾಗರಾಜ್ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.